ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ನಾನು ಬಂದಿರೋದು ಬೊಟೆಕ್ಸ್ ಹೇರ್ ಸ್ಮೂತಿಂಗ್ ಮಾಡಿಸೋದಕ್ಕೆ. ಸೊ ನಾನು ಸೇಮ್ ಸಲೂನಲ್ಲೇ ಥರ್ಡ್ ಟೈಮ್ ಮಾಡಿಸ್ತಾ ಇರೋದು ಸ್ಮೂತಿಂಗು. ಸೊ ಚೆನ್ನಾಗಿದೆ ಸರ್ವೀಸು ಅಂತ. ಇದು ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಇರೋದು. ಸೊ ನಿಮಗೆ ನಿಮ್ಮ ನಿಯರೆಸ್ಟ್ ಇರೋ ಪ್ಲೇಸ್ಗೆ ಸೊ ಬೇಕು ಅಂತ ಹೇಳಿದ್ರೆ ಇವ್ರದ್ದು 11 ಬ್ರ್ಯಾಂಚಸ್ ಇದೆ. ಸೊ ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬಂದಿರೋದು ಇದು ಪ್ಯಾರಾಮೀಟರ್ ಸಲೂನು. ಬೆಸ್ಟ್ ಸರ್ವಿಸ್ ಅಂತಲೂ ಹೇಳ್ಬೋದು, ಹಾಗೆ ಅಫೋರ್ಡಬಲ್ ಪ್ರೈಸು ಅಷ್ಟೇ. ಸೊ ನಿಮ್ಗೆ ಯಾವುದಾದ್ರೂ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಫೇಶಿಯಲ್ ಆಗಿರ್ಬೋದು, ಸ್ಟ್ರೈಟ್ನಿಂಗ್, ಸ್ಮೂತಿಂಗ್, ಏನೇ ಸರ್ವಿಸ್ ಬೇಕಂದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಯಾವ ಪ್ರೈಸಲ್ಲಿ ಅಫೋರ್ಡಬಲ್ ಅನಿಸುತ್ತೋ ಸೊ ನೀವು ಆ ಸರ್ವಿಸ್ನ ನೀವು ತೊಗೋಬೋದು. ನನಗೆ ಅನಿಸಿರೋ ಪ್ರಕಾರ ಇದು ಬೆಸ್ಟ್ ಸಲೂನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಾನು ಥರ್ಡ್ ಟೈಮ್ ಇಲ್ಲೇ ಸೇಮ್ ಸಲೂನಲ್ಲೇ ನಾನು ಸ್ಮೂತಿಂಗ್ ಮಾಡಿಸ್ತಾ ಇರೋದು. ಹಾಗೆ ನಿಮಗೆ ಎಕ್ಸ್ಟ್ರಾ ಏನು ಅಡಿಷ್ನಲ್ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಏರ್ ವಾಶು ಅವರು ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ಹಾಗೆ ಸಮ್ ಮಂತ್ಸು ನಿಮಗೆ ಡಿಸ್ಕೌಂಟಾಗಿ ಸ್ಪಾ ಕೂಪನ್ಸು ಸಹ ಸಿಗುತ್ತೆ ಇಲ್ಲಿ. ಸೊ ನೀವು ಆಫರ್ನ ಚೆಕ್ ಮಾಡಿಕೊಂಡು ನೀವು ಈ ಸಲೂನ್ನ ನೀವು ವಿಸಿಟ್ ಮಾಡ್ಬೋದು. ಈ ಸಲ ನಾನು ಹೇರ್ ಟ್ರೀಟ್ಮೆಂಟ್ ತೊಗೊಂಡಿರೋದು ಹೇರ್ ಬೋಟೆಕ್ಸ್ ಸ್ಮೂತಿಂಗ್ ತೊಗೊಂಡಿದ್ದೀನಿ. ನಾನು ಪ್ರೀವಿಯಸ್ ಎಲ್ಲ ಜಸ್ಟು ಹೇರ್ ಸ್ಮೂತಿಂಗ್ ಲಾರಿಯಲ್ ಮಾಡಿಸ್ತಾ ಇದ್ದೆ. ಈ ಸಲ ಡಿಫ್ರೆಂಟಾಗಿರಲಿ ಅಂತ ಬೊಟೆಕ್ಸ್ ಬಂದಿದೆ. ಸೊ ಹಾಗಾಗಿ ಅದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಬೊಟೆಕ್ಸ್ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಆ್ಯಂಡ್ ಹೇಗೆ ಮೇಂಟೈನ್ ಆಗುತ್ತೆ ಹೇರು ಅಂತ. ನಾನು ಒಂದು ಸಲ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ರಿವ್ಯೂ ಹೇಳ್ತೀನಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಫಸ್ಟು ಅವರು ಹೇರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮಗೆ ಹೇರ್ ಡ್ಯಾಮೇಜಸ್ ಏನಾದರೂ ಆಗಿದೆಯಾ, ಕಲರಿಂಗ್ ಮಾಡಿಸಿದಾರಾ ಅಂತ ಫಸ್ಟು ಚೆಕ್ ಮಾಡ್ತಾರೆ. ಸ್ಪಿಟರ್ಸ್ ಜಾಸ್ತಿ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ನಮಗೆ ಹೇರ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಯೂಶ್ವಲಿ ನನಗೆ ಪ್ರೆಗ್ನೆಂಟ್ಗಿಂತ ಮೊದಲು ನಾನು ಆಫ್ಟರ್ 1.5 ಇಯರೇ ಆಗಿದೆ ನಾನು ಸ್ಮೂತಿಂಗ್ ಮಾಡಿಸಿ. ಸೊ ನನಗಂತೂ ತುಂಬ ಡ್ಯಾಮೇಜಸ್ ಆಗಿತ್ತು ಹೇರು. ಹಾಗೆ ಸ್ವಲ್ಪ ಲೆಂತಿನೂ ಇದೆ ಹೇರು ನಂದು. ಸೊ ಹಾಗಾಗಿ ತುಂಬಾ ಟೈಮ್ ಹಿಡಿತು. ನನಗೆ ಹೇರ್ ಫಾಲ್ ತುಂಬಾ ಇರೋದ್ರಿಂದ ತುಂಬಾ ಡ್ಯಾಮೇಜಸ್ಸು ಆಗಿತ್ತು ಹೇರು. ನನಗೆ ಪ್ರೆಗ್ನೆಂಟ್ ಟೈಮಲ್ಲೂ ಹೇರ್ ಫಾಲ್ ಜಾಸ್ತಿನೇ ಇತ್ತು. ಹಾಗೆ ಆಫ್ಟರ್ ಪ್ರೆಗ್ನೆನ್ಸಿನೂ ಅಷ್ಟೇ ಹೇರ್ ಫಾಲ್ ಜಾಸ್ತಿನೇ ಇತ್ತು ನನಗೆ. ಸೊ ಹೇರ್ ಸ್ಟ್ರೈಟ್ನಿಂಗು ಸ್ಮೂತಿಂಗ್ ಮಾಡಿಸಿದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ಏನಂದರೆ ಹೇರ್ನ ಮೇಂಟೈನ್ ಮಾಡ್ಬೋದು ಅನ್ನೋ ರೀಸನ್ಗೆ ಅಷ್ಟೇ ನಾನು ಮಾಡಿಸ್ತಾ ಇರೋದು. ಏನಿದೆ ಸ್ಪಿಟರ್ಸು ಅದೆಲ್ಲ ರಿಮೂವ್ ಮಾಡಿ ಅವರು ಯಾವುದು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬೆಸ್ಟ್ ಯಾವುದು ಅನ್ನೋದನ್ನ ನಮ್ಗೆ ಹೇಳಿ ಅವರು ಸಜೆಸ್ಟ್ ಮಾಡಿ ಅವರು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ಮು ಒಂದು ಹೇರ್ ಸ್ಟ್ರೈಟ್ನಿಂಗ್ ಸ್ಮೂತಿಂಗ್ ಒಂದು 3 ಅವರ್ಸ್ ಇಲ್ಲ 3.5 ಅವರ್ಸ್ ಆಗುತ್ತೆ. ಬಟ್ ನನಗೆ ಹೇರ್ ತುಂಬಾ ಲೆಂತಿ ಇರೋದ್ರಿಂದ ಮ್ಯಾಕ್ಸಿಮಮ್ ನನಗೆ 4.5-5 ಅವರ್ಸ್ ಹತ್ತತ್ರ ಆಗ್ತಾಯಿತ್ತು. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮಗುನ ಮನೇಲಿ ಬಿಟ್ಟು ಬಂದಿದ್ದೀನಿ, ಸೊ ಇಷ್ಟೊತ್ತವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇಗ ಮಾಡಿ ಅಂತಲೂ ನಾನು ಹೇಳ್ತಾ ಇದ್ದೆ. ಅವರು ಪ್ರೊಸೀಜರ್ಸು ಬೇಗ ಎಲ್ಲ ಮಾಡೋಕ್ಕಾಗಲ್ಲ, ಅದೇನಿದೆಯೋ ಆ ಪ್ರೊಸೀಜರ್ಸ್ನ ನಾವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಹೇರು ಲೈಕ್ ಮೇಂಟೈನ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ನನಗೆ ಅವರು ಆ್ಯಂಬಿಯನ್ಸ್ ನನಗೆ ಸಖತ್ ಇಷ್ಟ ಆಯಿತು. ಹಾಗೆ ಅವರು ಅಷ್ಟೇ ಜಾಸ್ತಿ ಟೈಮ್ ಆಗಲ್ಲ, ಬೇಗನೆ ಮುಗಿಸ್ಕೊಡ್ತೀವಿ ಅಂತಲೂ ಹೇಳ್ತಾಯಿದ್ರು. ನನಗೆ ಅವರು ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಮಾಡ್ತಾಯಿದ್ರು. ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಅವರು ಆಲ್ಮೋಸ್ಟ್ 5-6 ಎಕ್ಸ್ಪೀರಿಯೆನ್ಸ್ ಅಂತೆ ಸೇಮ್ ಸಲೂನಲ್ಲೇ. ಇವಾಗ ರೀಸೆಂಟಾಗಿ ಮೊದಲು ಅವರು ಬನಶಂಕರಿಲಿದ್ರಂತೆ. ಸೊ ಇವಾಗ 1 ಮಂತ್ ಆಗಿದೆ ಈ ಲೊಕೇಶನಿಗೆ ಬಂದು ಅಂತ ಹೇಳ್ತಾಯಿದ್ರು. ಸೊ ಫ್ರೆಂಡ್ಲಿಯಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ರು. ಸೊ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಸಲೂನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಸೊ ಹಾಗಾಗಿ ನಾನೆಲ್ಲನೂ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ಸ್ ಬರುತ್ತೆ ಅಂತ. ಇಲ್ಲ ಅಂದಿದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 10% ಅಷ್ಟು ಅವರು ಕನ್ನಡನೂ ಮಾತಾಡ್ತಾಯಿದ್ರು. ಬ್ಯಾಂಗ್ಳೂರಿಗೆ ಬಂದು ನಾನು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಗಿದೆ, ಆದರೂ ನಾನು ಕನ್ನಡ ಕಲ್ತಿಲ್ಲ ಅಂತಲೂ ಹೇಳ್ತಾಯಿದ್ರು. ಸೊ ಲಿಟಿಲ್ ವರ್ಡ್ಸು, ಊಟ ಆಯಿತಾ, ಏನು ಮಾಡ್ತಾ ಇದೆಯಾ ಅಂತ ಲೈಕ್ ಆ ಥರ ಮಾತ್ರ ಮಾತಾಡ್ತಾಯಿದ್ರು ಅಷ್ಟೇ. ಸೊ ಫ್ರೆಂಡ್ಲಿಯಾಗಿ ಅವರು ಮಾತಾಡಿಸ್ಕೊಂಡು ನನಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಹೇರ್ಗೆ. ಅದರಿಂದ ಸ್ವಲ್ಪ ಅಷ್ಟು ಬೋರ್ ಹೊಡಿಲಿಲ್ಲ ನನಗೆ ಕೂತ್ಕೊಂಡು.
ನಂದು ಸ್ವಲ್ಪ ಲೆಂತಿ ಹೇರ್ ಇರೋದ್ರಿಂದ ಟೈಮ್ ತುಂಬಾ ಹಿಡಿತು ನನಗೆ. ಹಾಗೆ ಅವರು ಹೇಳ್ತಾಯಿದ್ರು ಹೇರ್ ಲೆಂತ್ ಇದೆ ನಿಮ್ಮದು, ಸೊ ಟೈಮ್ ಆಗುತ್ತೆ, ಹಿಡಿಯುತ್ತೆ ಟೈಮ್ ನಿಮಗೆ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಅಂತಲೂ ಹೇಳ್ತಾಯಿದ್ರು. ಪದೇ ಪದೇ ಅವ್ರು ಅದನ್ನೇ ಹೇಳ್ತಾಯಿದ್ರು, ಟೈಮ್ ಆಗುತ್ತೆ ನಿಮಗೆ, ಲೆಂತ್ ಇದೆ ಹೇರ್ ನಿಮ್ಮದು ಅಂತ. ಸೊ ಹಾಗೆ ಮಾತಾಡಿಸ್ಕೊಂಡು ಮಾಡ್ತಾಯಿದ್ರು ಅವರು. ಅಂದರೆ ಎಲ್ಲನೂ ಮುಗೀತು, ಬಟ್ ಐರನಿಂಗ್ ಮಾಡಬೇಕಾದ್ರಂತೂ ಸಖತ್ತು ಟೈಮ್ ಹಿಡಿತು ನನಗೆ. ಈ ಥರ ಏರ್ ಸ್ಟ್ರೈಟ್ನಿಂಗು ಸ್ಮೂತಿಂಗ್ ಎಲ್ಲ ಮಾಡಿಸಿದ್ರೆ ಏರೆಲ್ಲ ಫುಲ್ ಡ್ಯಾಮೇಜ್ ಆಗುತ್ತೆ, ಮತ್ತು ಐರನಿಂಗ್ ಎಲ್ಲ ಮಾಡಿಸ್ತಿದ್ದೀರಾ ಅಂತ ಅನ್ಬೋದು. ಬಟ್ ಇದು ನಾವು ಮಾಡಿಸೋದ್ರಿಂದ ಡ್ಯಾಮೇಜಸ್ ಆಗುತ್ತೆ, ಏರ್ ಫಾಲ್ ಆಗುತ್ತೆ ಅನ್ನೋದು ಏನಿಲ್ಲ. ಅದು ನಾವು ಮಾಡಿಸಾದ್ಮೇಲೆ ಡಿಪೆಂಡ್ಸ್ ಆನ್ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಹೇರ್ನ, ಶಾಂಪೂಸ್ ಯಾವ್ದು ಯೂಸ್ ಮಾಡ್ತೀವಿ, ಮತ್ತು ಅದಕ್ಕೆ ಕಂಡೀಷನರ್ ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬರೀ ಸ್ಟ್ರೈಟ್ನಿಂಗ್ ಸ್ಮೂತಿಂಗ್ ಮಾಡಿಸ್ಬಿಟ್ರೆ ಅಷ್ಟೇ ಅಂತ ಏನಿಲ್ಲ. ಸೊ ಅದಾದ್ಮೇಲೂ ನಾವು ಅದು ಹೇರ್ ಮೇಲೆ ನಾವು ಕೇರ್ ಮಾಡಬೇಕು, ಹಾಗೆ ಮೇಂಟೈನು ಮಾಡಬೇಕು. ಮೇಂಟೈನ್ ಮಾಡಿದ್ರೆ ಮಾತ್ರ ನಮಗೆ ಏರ್ ಫಾಲ್ ಆಗಲಿ ಏರ್ ಡ್ಯಾಮೇಜಸ್ ಆಗಲಿ ಯಾವುದೂ ಆಗಲ್ಲ. ಸೊ ಅವಾಗವಾಗ ನಾವು ಹೇರ್ ಸಿರಮ್ಮು ಸಹ ಅಪ್ಲೈ ಮಾಡ್ತಾ ಇರಬೇಕು. ಹೇರ್ ಸಿರಮಿಂದ ಜಾಸ್ತಿ ಡ್ರೈ ಅನ್ಸಲ್ಲ ಹೇರು. ಸೊ ನಾವು ಯಾವುದು ಸಿರಮ್ಮು ಶಾಂಪು ಕಂಡೀಷ್ನರ್ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಹೇರು ಡ್ಯಾಮೇಜ್ ಆಗುತ್ತಾ ಇಲ್ಲ ಏರ್ ಫಾಲ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ನನಗೆ ಒಂದು ಮ್ಯಾಕ್ಸಿಮಮ್ 5 ಅವರ್ಸೇ ತೊಗೊಂತು ಟ್ರೀಟ್ಮೆಂಟ್ಗೆ. ಸೊ ಪಾಪು ಆರಾಮಾಗಿರ್ತಾನೆ. ನಾನಿರಬೇಕು ಇಲ್ಲ ಶೇಖರ್ ಇರಬೇಕು ಅವನಿಗೆ, ಇಲ್ಲ ನಮ್ಮಮ್ಮ ಇದ್ದರೆ ಅವನು ಇರ್ತಾನೆ ಆರಾಮಾಗೆ. ನಮ್ಮಮ್ಮ ಊಟ ಎಲ್ಲ ತಿನ್ನಿಸ್ಕೊಂಡು ಇರ್ತಾನೆ ಆರಾಮಾಗಿ ಮನೇಲಿ. ಅವನು ನಾನೇ ಬೇಕು ಅಂತ ಏನಿಲ್ಲ. ಸಮ್ಟೈಮ್ಸ್ ಅವನು ಒಂದು ಸಲ ಹುಡುಕ್ತಾ ಇರ್ತಾನೆ ನನ್ನನ್ನು, ಇಲ್ಲಾಂದರೆ ಶೇಖರಿನ, ಆ ಥರ ಹುಡುಕ್ತಾ ಇರ್ತಾನೆ. ಸೊ ಇಬ್ಬರು ಇದ್ದರೆ ಇಟ್ಸ್ ಫೈನ್, ಅವನು ಆರಾಮಾಗಿರ್ತಾನೆ. ಸೊ 5 ಅವರ್ಸ್ ಮಗುನ ಬಿಟ್ಟು ಇದ್ದೀರಾ ಅಂತಲೂ ಕೇಳ್ಬೋದು. ಸೊ ಅವನು ಆರಾಮಾಗಿ ಊಟ ಎಲ್ಲ ಮಾಡಿಸ್ಕೊಂಡು ಸರಿ ಎಲ್ಲ ತಿನ್ನಿಸ್ಕೊಂಡು ನಮ್ಮಮ್ಮ ಆರಾಮಾಗಿ ಮೇಂಟೈನ್ ಮಾಡ್ತಾರೆ ಅವನೇನು ಜಾಸ್ತಿ ಅಳೋದು ಇಲ್ಲ, ಜಾಸ್ತಿ ಏನು ಗಲಾಟೆನೂ ಮಾಡಲ್ಲ. ಅವನು ಆರಾಮಾಗಿ ಅವನು ಇರ್ತಾನೆ. ಸೊ ಅದೊಂದು ರೀಸನ್ಗೆ ನಾನು ಇದನ್ನು ಚೂಸ್ ಮಾಡಿರೋದು, ಮಾಡಿಸೋಣ ಈ ಸಲ ಅಂತ. ಲಾಸ್ಟಲ್ಲಿ ಏರ್ ವಾಶು ಎಲ್ಲ ಮುಗ್ದಾದ್ಮೇಲೆ ಸೊ ಬ್ಲೋ ಡ್ರೈ ಮಾಡ್ತಾಯಿದ್ದಾರೆ. ಸೊ ಬ್ಲೋ ಡ್ರೈ ಎಲ್ಲ ಆದಮೇಲೆ ಸೊ ಹೇಗೆ ಬಂದಿದೆ ಬೊಟೆಕ್ಸ್ ಸ್ಮೂತಿಂಗ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹೇಗಿದೆ ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೇನಾದರೂ ಈ ಸಲೂನಲ್ಲಿ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಒಂದು ಸಲ ಚೆಕ್ ಮಾಡಿ, ನೀವಿರೋ ಏರಿಯಾದಲ್ಲೇ ನಿಮಗೆ ಈ ಸಲೂನ್ ಏನಾದರೂ ಇದ್ದರೆ ನೀವು ಹೋಗಿ ಸರ್ವಿಸ್ ಮಾಡಿಸ್ಬೋದು. ನನ್ನ ಪ್ರಕಾರ ಇದು ಬೆಸ್ಟ್ ಸಲೂನ್ ಅಂತಲೇ ಹೇಳ್ಬೋದು, ಪ್ಯಾರಾಮೀಟರು. ಸೊ ಇದು ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ಹೇಳಿ. ಸೊ ನನ್ನ ಪ್ರಕಾರ ಇದು ಹೇರ್ ಇಷ್ಟೊಂದು ಲೆಂತ್ ಇದೆಯಾ ನನಗೆ ಅಂತಲೂ ನನಗೊಂದೊಂದು ಸಲ ಅನಿಸ್ತಾಯಿತ್ತು. ಸೊ ಸ್ಟೈಲಿಂಗ್ ಮಾಡಿದ್ರೆ ಸ್ವಲ್ಪ ಲೆಂತಿ ಅನಿಸುತ್ತಲ್ವ ಹೇರು. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆಲ್ರೆಡಿ ಲೇಟ್ ಆಗೋಗಿತ್ತು. ನಾನು ಮಾರ್ನಿಂಗ್ 10 o'clock ಅಪಾಯಿಂಟ್ಮೆಂಟ್ ತೊಗೊಂಡಿರೋದಕ್ಕೆ ಬೆಸ್ಟ್ ಆಯಿತು. ಆಫ್ಟರ್ನೂನ್ ಅಷ್ಟಲ್ಲೆಲ್ಲ ಮುಗೀತು. ಇಲ್ಲ ಅಂದಿದ್ರೆ ಮಧ್ಯಾಹ್ನ ಏನಾದರೂ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ಇನ್ನೂ ತುಂಬಾ ಲೇಟ್ ಆಗೋಗ್ಬಿಡ್ತಾಯಿತ್ತು. ಸೊ ಶೇಖರಿ ಆಲ್ರೆಡಿ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ತುಂಬ ದಿನವೇ ಆಗಿತ್ತು, KFC ತಿಂದಿರಲಿಲ್ಲ. ಸೊ ಹಾಗೆ ಪಾರ್ಸಲ್ KFCನೂ ತೊಗೊಂಡೋಗಿದ್ವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ನೆಕ್ಸ್ಟ್ ವಿಡಿಯೋ. ಬಾಯ್.